ಮೇಲೆ ನನಗೆ ಕೋಪ ಏನು ಇಲ್ಲ ಅಭಿ. ನಿಮ್ಮ ಅಮ್ಮನ ಮೇಲೆ ಕೋಪ ಇತ್ತು, ನಿಮ್ ಅಪ್ಪನ ಮೇಲೆ ಪ್ರೀತಿ ಇತ್ತು. ತುಂಬಾ ಟ್ರೈ ಮಾಡ್ದೆ, ಆದ್ರೆ ನಿಮ್ಮ ಅಪ್ಪ ನನಗ್ ಸಿಗ್ಲಿಲ್ಲ. ನನ್ನಿಂದ ನಾನ್ ಜೈನ ಕಿತ್ಕೊಂಡ್ಲು ಅಂತ ನಿಮ್ಮ ಅಮ್ಮನ ಮೇಲೆ ದ್ವೇಷ. ಪ್ರತೀಕಾರ ತೀರ್ಸ್ಕೊಳ್ಳೋಣ ಅಂತ ತುಂಬಾ ಟ್ರೈ ಮಾಡ್ದೆ, ಬಟ್ ನಾನ್ ಟೈಮ್ ಬ್ಯಾಡ್. ನಾನ್ ಸಾಯಿಸೋದ್ರೊಳಗೆ ಅವಳೇ ಸತ್ತೋದ್ಲು. ನನ್ ದ್ವೇಷ ತೀರ್ಲಿಲ್ಲ. ಮದ್ವೆ ಮಾಡ್ಕೊಳ್ಳಿಲ್ಲ. ಇಲ್ಲೋಡು, ಹೀಗೆ ಒಂಟಿಯಾಗಿ ಉಳ್ಕೊಂಡಿದ್ದೀನಿ. ಅವಳು ಮಕ್ಕಳಾಗಿರೋ ನೀನು ದಿವ್ಯಾ ನನಗೆ ಭಯ ಪಡ್ತೀರಾ ಅನ್ಕೊಂಡೆ. ಆದ್ರೆ ನನ್ನನ್ನೇ ಎದುರಿಸಿದ್ರಿ. ದಿವ್ಯಾ ನನಗೆ ಸವಾಲ್ ಹಾಕಿದ್ಲು, ನೀನು ನನ್ ಕೂದ್ಲು ಕಟ್ ಮಾಡ್ದೆ. ಅವಾಗ ಕೋಪ ಬಂತು. ನಿಮ್ ಅಮ್ಮನ ಮೇಲೆ ನನಗಿದ್ದ ದ್ವೇಷ ನಿಮ್ ಮೇಲೆ ಡೈವರ್ಟ್ ಆಯ್ತು. ಅದಕ್ಕೆ ನಿಮ್ಮಿಬ್ರನ್ನ ಸಾಯಿಸ್ಬೇಕು ಅನ್ಕೊಂಡೆ. ಆದ್ರೆ ಯಾಕೋ ತಪ್ಪು ಅನ್ನಿಸ್ತು. ನೀವು ನನ್ನ ಅಕ್ಕನ ಮಕ್ಕಳು, ನನ್ ಜೈ ಪ್ರತಿರೂಪ. ನನಗಾದ್ರೂ ಯಾರಿದ್ದಾರೆ? ಚಿಕ್ಕಮ್ಮ ಅಂತ ಬಾಯಾರೆ ಕರ್ದೆ, ಕ್ಷಮ್ಸು ಅಂತ ಕೇಳ್ದೆ. ಮನ್ಸಿಗೆ ಹಾಯ್ ಅನ್ನಿಸ್ತು. ಇನ್ನು ನಿನಗೇನು ಮಾಡಲ್ಲ. ನಾನು ಇಡೀ ಆಸ್ತಿನ ನಿನಗೆ ಕೊಟ್ಬಿಡ್ತೀನಿ. ನೀನು ಹ್ಯಾಪಿಯಾಗಿರ್ಬೋದು. ಥ್ಯಾಂಕ್ ಯು ಚಿಕ್ಕಮ್ಮ. ಆದ್ರೆ ನಿನ್ ಜೊತೆ ದಿವ್ಯಾನೂ ಬಂದಿದ್ರೆ ಚೆನ್ನಾಗಿರ್ತಿತ್ತು. ನೀನು ಕೈ ಜೋಡಿಸಿ ಕೇಳ್ದೆ ಅಲ್ವಾ, ಹಾಗೇನೆ ಅವಳು ನನ್ ಕಾಲ್ ಹಿಡ್ಕೊಂಡು ಕ್ಷಮ್ಸು ಅಂತ ಕೇಳಬೇಕು. ಅವಾಗ ದಿವ್ಯನು ಕೂಡ ಬಿಟ್ಬಿಡ್ತೀನಿ. ಚಾಣಕ್ಯ ಜೊತೆ ಹ್ಯಾಪಿಯಾಗಿರ್ಬೋದು. ನೀನ್ ಬದ್ಲಾಗಲ್ವಾ? ಹೀಗೆ ಮೃಗದ ತರ ಇರ್ತೀಯ.